ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ರುಚಿಯಾದ 2 ದೋಸೆ ರೆಸಿಪಿಗಳನ್ನು ಮಾಡಿ ತೋರಿಸ್ತೇನೆ. ದೋಸೆ ತುಂಬಾ ಮೃದುವಾಗಿ ತುಂಬಾ ರುಚಿಯಾಗಿ ಆಗ್ತದೆ. ಇದಕ್ಕೆ ಅಕ್ಕಿ ಎಲ್ಲ ಹಾಕೋದು ಬೇಡ. ಅಕ್ಕಿ ಇರಲಿ, ಉದ್ದಿನ ಬೇಳೆ ಇರಲಿ, ಯಾವುದೂ ಹಾಕಲಿಲ್ಲ. ಎಷ್ಟು ಮೆತ್ತಗಾಗಿ ಆಗಿದೆ ನೋಡಿ. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಮೊದಲಿಗೆ ಒಂದು ಪಾತ್ರೆಯಲ್ಲಿ 1 ಕಪ್ ಆಗುವಷ್ಟು ಹೆಸರು ಬೇಳೆಯನ್ನು ಹಾಕಿದ್ದೇನೆ. ಹಾಗೆ ಅರ್ಧ ಕಪ್ ಆಗುವಷ್ಟು ಸಬ್ಬಕ್ಕಿಯನ್ನು ಹಾಕ್ತಾ ಇದ್ದೇನೆ. ಮತ್ತು 1 ಚಮಚ ಮೆಂತ್ಯ ಕಾಳು ಹಾಕ್ಕೊಳ್ಬೇಕು. ಈಗ ಇದನ್ನು ಚೆನ್ನಾಗಿ ತೊಳೆದು 1 ಗಂಟೆ ನೆನೆಸಿಟ್ರೆ ಸಾಕು. ಸಬ್ಬಕ್ಕಿ ಮತ್ತು ಹೆಸರು ಬೇಳೆ ಚೆನ್ನಾಗಿ ನೆನೆದ್ರೆ ಆಯಿತು. 1 ಗಂಟೆ ಅಥವಾ 2 ಗಂಟೆ ಬೇಕಿದ್ರೂ ನೆನೆಸಿಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ 2-3 ಸಲ ತೊಳಿಬೇಕು. ಆಮೇಲೆ ನೀರು ಹಾಕಿ ನೆನೆಸಿಡಬೇಕು. ಸಬ್ಬಕ್ಕಿ ಹಾಕೋದ್ರಿಂದ ಸಬ್ಬಕ್ಕಿ ನೆನೆದ ಮೇಲೆ ತೊಳಿಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಮೊದಲೇ ತೊಳೆದು ನೆನೆಸ್ಲಿಕ್ಕೆ ಇಡಬೇಕು. ಈಗ ಒಂದು ಮುಚ್ಚಳ ಮುಚ್ಚಿಟ್ಟು ಇದನ್ನು ನೆನೆಸ್ಲಿಕ್ಕೆ ಇಡುವ. ನೋಡಿ, 1 ಗಂಟೆ ಆದಮೇಲೆ ಹೆಸರು ಬೇಳೆ ಮತ್ತು ಸಬ್ಬಕ್ಕಿ ಚೆನ್ನಾಗಿ ನೆನೆದಿದೆ. ಈಗ ಇದನ್ನು ರುಬ್ಬುವುದಕ್ಕಿಂತ ಮೊದಲಿಗೆ ಅರ್ಧ ಕಪ್ ಆಗುವಷ್ಟು ಓಟ್ಸನ್ನು ಕೂಡ ನೆನೆಲಿಕ್ಕೆ ಇಡ್ತೇನೆ. ಓಟ್ಸು ಬೇಗನೆ ನೆನೀತದೆ. ಓಟ್ಸನ್ನು ಸ್ವಲ್ಪ ತೊಳೆದು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಒಂದು ಮಿಕ್ಸಿ ಜಾರಲ್ಲಿ ಮೊದಲಿಗೆ ನೆನೆಸಿದ ಸಬ್ಬಕ್ಕಿ ಮತ್ತು ಹೆಸರು ಬೇಳೆಯನ್ನು ಹಾಕ್ಕೊಳ್ಬೇಕು. ಹಾಗೆ ಒಂದು 4 ಹಸಿಮೆಣಸು ಹಾಕ್ಕೊಳ್ತಾ ಇದ್ದೇನೆ. ಖಾರ ಇಷ್ಟಪಡುವವರಾದರೆ ಸ್ವಲ್ಪ ಮೆಣಸು ಜಾಸ್ತಿ ಹಾಕ್ಕೊಳ್ಬೋದು. ಹಾಗೆ 1 ಇಂಚು ಶುಂಠಿಯನ್ನು ಹಾಕಿದ್ದೇನೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿ ತರಬೇಕು. ಈಗ ನಾನು ರುಬ್ಬಿದ್ದೇನೆ. ಈಗ ನೆನೆಸಿದ ಓಟ್ಸನ್ನು ಹಾಕಿ ಇನ್ನೊಂದು ಸಾರಿ ರುಬ್ಬಿದ್ರೆ ಆಯಿತು. ಈಗ ನಾನು ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಇದನ್ನು ಇಡುವ ಅವಶ್ಯಕತೆ ಇಲ್ಲ. ನಾವು ರುಬ್ಬಿದ ತಕ್ಷಣ ದೋಸೆ ಮಾಡಲಿಕ್ಕೆ ಆಗ್ತದೆ. ಹಿಟ್ಟಿನ ಹದ ನೋಡಿ, ಈ ಥರ ಇರಬೇಕು. ಜಾಸ್ತಿ ತೆಳ್ಳಗೆ ಕೂಡ ಮಾಡಲಿಲ್ಲ. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಚೆನ್ನಾಗಿ ಬಿಸಿ ಮಾಡಿಕೊಂಡಿದ್ದೇನೆ. ಎಣ್ಣೆಯನ್ನು ಹಚ್ಚಿಕೊಳ್ಬೇಕು. ಈಗ ಹಿಟ್ಟನ್ನು ಹಾಕಿ ತೆಳ್ಳಗೆ ದೋಸೆ ಮಾಡಿಕೊಳ್ಬೇಕು. ದಪ್ಪ ದೋಸೆ ಇಷ್ಟಪಡುವವರಾದರೆ ದಪ್ಪ ದೋಸೆ ಮಾಡಿದರೂ ಆಗ್ತದೆ. ನಾನಿಲ್ಲಿ ತೆಳ್ಳಗೆ ದೋಸೆ ಮಾಡ್ತಾ ಇದ್ದೇನೆ. ಒಂದು ಮುಚ್ಚಳ ಮುಚ್ಚಿಟ್ಟು ಬೇಯಿಸಿಕೊಳ್ಬೇಕು. ಉರಿಯನ್ನು ಮೀಡಿಯಂ ಫ್ಲೇಮಲ್ಲಿ ಇಡಬೇಕು. ಮುಚ್ಚಳ ತೆಗೆದು ಸ್ವಲ್ಪ ಎಣ್ಣೆಯನ್ನು ಹಚ್ಚಬೇಕು. ಈಗ ಮಗುಚಿ ಹಾಕಿ ಬೇಯಿಸಿಕೊಂಡ್ರೆ ಆಯಿತು. ರುಚಿಯಾದ ದೋಸೆ ರೆಡಿ ಆಗ್ತದೆ. 2 ಸೈಡು ಚೆನ್ನಾಗಿ ಬೆಂದ ಮೇಲೆ ತೆಗೆದ್ರೆ ಆಯಿತು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ದೋಸೆಯನ್ನು ಮಗುಚಿ ಹಾಕಿ ಬೇಯಿಸದಿದ್ರೂ ಆಗ್ತದೆ. ಈಗ ದೋಸೆಯನ್ನು ನಾನು 2 ಕಡೆ ಚೆನ್ನಾಗಿ ಬೇಯಿಸಿ ತೆಗಿತಾ ಇದ್ದೇನೆ. ಉದ್ದಿನ ಬೇಳೆ, ಅಕ್ಕಿ ಯಾವುದು ಕೂಡ ಹಾಕಲಿಲ್ಲ. ಆದರೂ ದೋಸೆ ತುಂಬಾ ಮೆತ್ತಗಾಗಿ ತುಂಬಾ ರುಚಿಯಾಗಿ ಆಗಿದೆ. ನೀವು ಒಂದು ಸಾರಿ ಟ್ರೈ ಮಾಡಿ. ಈಗ ಇನ್ನೊಂದು ದೋಸೆ ಮಾಡಿ ತೋರಿಸ್ತೇನೆ. ಅದಕ್ಕೆ 1 ಕಪ್ ಆಗುವಷ್ಟು ತೆಂಗಿನ ತುರಿಯನ್ನು ತಗೊಂಡಿದ್ದೇನೆ. ಅದನ್ನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ ರುಬ್ಬಿಕೊಳ್ಬೇಕು. ಹೀಗೆ ರುಬ್ಬಿ ತಂದಿದ್ದೇನೆ ನೋಡಿ. ಸ್ವಲ್ಪ ತರಿಯಾಗಿ ರುಬ್ಬಿದ್ರೂ ಆಯಿತು. ಈಗ ಇದಕ್ಕೆ 1 ಕಪ್ ಆಗುವಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ಬೇಕು. ಹಾಗೆ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಬೇಕು. ಈಗ ಇದಕ್ಕೆ ರುಬ್ಲಿಕ್ಕೆ ಎಷ್ಟು ನೀರು ಬೇಕು ನೋಡಿ, ಅಷ್ಟು ನೀರನ್ನು ಹಾಕಿ ರುಬ್ಬಿಕೊಳ್ಬೇಕು. ನಾನೀಗ ರುಬ್ಬಿ ತಂದಿದ್ದೇನೆ. ಈಗ ಇದನ್ನೊಂದು ಪಾತ್ರೆಯಲ್ಲಿ ತೆಗಿತಾ ಇದ್ದೇನೆ. ಈ ದೋಸೆಯನ್ನು ಕೂಡ ಹಾಗೆ ರುಬ್ಬಿದ ತಕ್ಷಣ ಮಾಡ್ಕೊಳ್ಬೋದು. ಹಿಟ್ಟನ್ನು ಇಡಬೇಕಾಗಿಲ್ಲ. ಮಿಕ್ಸಿಯಲ್ಲಿ ನೀರು ಹಾಕಿ ಕೂಡ ಸೇರಿಸಿದ್ದೇನೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಿಟ್ಟಿನ ಹದ ನೋಡಿ, ಇಷ್ಟಿದ್ರೆ ಸರಿ ಆಗ್ತದೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ದೋಸೆ ಮಾಡಿಕೊಂಡ್ರೆ ಆಯಿತು. ಈಗ ಒಲೆ ಮೇಲೆ ಕಾವಲಿ ಇಟ್ಟಿದ್ದೇನೆ. ಚೆನ್ನಾಗಿ ಬಿಸಿಯಾಗಿದೆ. ಅದಕ್ಕೆ ಬೆಣ್ಣೆಯನ್ನು ಹಚ್ಚುತ್ತಾ ಇದ್ದೇನೆ. ಬೆಣ್ಣೆ ಅಥವಾ ಎಣ್ಣೆ ಹಚ್ಚಿದ್ರೂ ಆಗ್ತದೆ. ಈಗ ಹಿಟ್ಟನ್ನು ಹಾಕಿ ತೆಳ್ಳಗೆ ದೋಸೆ ಮಾಡಬೇಕು. ರುಚಿಯಾದ ರಾಗಿ ದೋಸೆ ಕೂಡ ರೆಡಿ ಆಗ್ತದೆ. ಈಗ ಇದಕ್ಕೆ ಮುಚ್ಚಳ ಮುಚ್ಚಿಟ್ಟು ಬೇಯಲಿಕ್ಕೆ ಬಿಡುವ. ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಿ. ಮುಚ್ಚಳ ತೆಗೆದು ಮತ್ತೆ ಸ್ವಲ್ಪ ಬೆಣ್ಣೆ ಅಥವಾ ಎಣ್ಣೆಯನ್ನು ಹಾಕಿ ದೋಸೆಯನ್ನು ಮಗುಚಿ ಹಾಕಬೇಕು.
ರುಚಿಯಾದ ರಾಗಿ ದೋಸೆ ಕೂಡ ರೆಡಿ ಆಗ್ತದೆ. ಈ ಎರಡೂ ದೋಸೆ ರೆಸಿಪಿಗಳು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೇನೆ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಚಾನೆಲನ್ನು ಹೊಸದಾಗಿ ನೋಡುವವರಿದ್ದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡುವ ಎಲ್ಲರಿಗೂ ಧನ್ಯವಾದಗಳು.